ಹಾಯ್ ಹಲೋ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನೀಗ ಒಂದು ರಾಗಿ ಜ್ಯೂಸನ್ನು ನಾನು ಮಾಡ್ತೀನಿ. ಈಗ ತುಂಬ ಹೀಟ್ ಇರುವ ಕಾರಣ ನೋಡಿ ನಾನು ರಾಗಿ ತಗೊಂಡಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ನಿಮಗೆ ತುಂಬ ಬೇಸಿಗೆಗಾಲಕ್ಕೆ ತುಂಬ ಒಳ್ಳೆಯದು, ಮಕ್ಕಳಿಗೂ ಕೂಡ ಕೊಡಬೇಕು, ತುಂಬ ಒಳ್ಳೆಯದು. ಇದನ್ನು ನಾನೀಗ ಚೆನ್ನಾಗಿ ತೊಳ್ಕೊತೀನಿ. ಇದರಲ್ಲಿ ಕಸ ಕಡ್ಡಿ ಏನಿಲ್ಲ, ಚೆನ್ನಾಗಿದೆ. ಇದು ಚೆನ್ನಾಗಿ ತೊಳೆಯುವ. ಇನ್ನು ದಿನಕ್ಕೆ ಒಂದು ಜ್ಯೂಸನ್ನು ಮಾಡಿ ನಾನು ಕುಡಿತೀನಿ. ಇದನ್ನು ಚೆನ್ನಾಗಿ ತೊಳೆದು 3 ಸರ್ತಿ ಕ್ಲೀನಾಗಿ ತೊಳಿಬೇಕು. ಆಮೇಲೆ ಏನು ಮಾಡಬೇಕಂತ ಅಂತೀನಿ. ನಾನು ಮಾಡೋದು ಹಿಂಗೆ, ನೀವು ಹೆಂಗೆ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ನೀವು ಕಮೆಂಟಲ್ಲಿ ತಿಳಿಸಿ ನೀವು ಯಾವ ಥರ ರಾಗಿ ನಾನು ಮಾಡ್ತೀರಂತ. ಇದನ್ನು ಚೆನ್ನಾಗಿ ನೀರು ತೆಗಿಬೇಕು. ಒಂದು 4 ಸಲ ಕ್ಲೀನ್ ಮಾಡಿ. ಇವಾಗ ನಾನು ಈ ತೊಳ್ಕೊಂಡ ರಾಗಿಯನ್ನು ನಾನು ಫ್ರೈ ಮಾಡಲಿಕ್ಕೆ ಹಾಕ್ತೀನಿ. ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನಲ್ಲಿ ಏನೂ ಆಗಲಿಲ್ಲ, ಸ್ವಲ್ಪ ಫ್ರೈ ಮಾಡುವ. ಚೆನ್ನಾಗಿ ಫ್ರೈ ಮಾಡುವ. ಇದು ಪಟ ಅಂತ ಇದಾಗುವ ತನಕ ನಾನು ಫ್ರೈ ಮಾಡ್ತೀನಿ. ಫ್ರೈ ಮಾಡ್ಕೊಂಡು ಸಿಗ್ತೀನಿ. ಫ್ರೈ ಮಾಡಿದಾಗ ಅದು ಕುಡಿಯುವಾಗ ತುಂಬ ಚೆನ್ನಾಗಿರುತ್ತೆ. ಈಗ ಬೇಸಿಗೆಗಾಲ ಸ್ಟಾರ್ಟ್ ಆಯಿತು. ಅಂತೂ ಮುಂಬೈಯಲ್ಲಿ ಬೇಸಿಗೆಕಾಲ ತುಂಬಾ ಇದೆ. ಇವತ್ತು ಅದು ಫ್ರಿಜ್ಜಲ್ಲಿ ಇಟ್ಟು ಕುಡಿದ್ರೆ ಸ್ವಲ್ಪ ತಣ್ಣಗೆ ಕುಡಿದ್ರೇ ದೇಹಕ್ಕೆ ಒಳ್ಳೆಯದು. ಅದಕ್ಕೆ ಈಗ ನಾನು ಮಾಡ್ತಾಯಿದ್ದೀನಿ. ನೋಡಿ, ಮೀಡಿಯಮ್ ಉರಿಯಲ್ಲಿ ನಾವು ಯಾವತ್ತೂ ಫ್ರೈ ಮಾಡಬೇಕು ಇದನ್ನು, ರಾಗಿಯನ್ನು. ಕೆಲವರು ಹಾಗೆಯೇ ಗ್ರೈಂಡ್ ಮಾಡ್ತಾರೆ ತೊಳೆದ್ಬಿಟ್ಟು. ಅದು ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಈ ರೀತಿ ಮಾಡಿದರೆ ನಮಗೆ ಟೇಸ್ಟ್ ಬರುತ್ತೆ. ಇದರಲ್ಲಿ ನೀವು ಗ್ರೈಂಡ್ ಮಾಡುವಾಗ ಏಲಕ್ಕಿ ಕೂಡ ಹಾಕ್ಬೋದು. ನನ್ನ ಹತ್ರ ಇಲ್ಲದ ಕಾರಣ ನಾನು ಸ್ಕಿಪ್ ಮಾಡಿದ್ದೀನಿ. ನೀವು ಹಾಕಿದರೆ ರುಚಿ ಅಂತೂ ಖಂಡಿತ ಟೇಸ್ಟ್ ಆಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಅದು ವೈಟ್ ಕಾಣುತ್ತೆ ಅಲ್ವಾ? ಆ ರೀತಿ ಪಟ್ ಅಂತ ಹಾಕಬೇಕು. ಆವಾಗ ನಮಗೆ ಮಕ್ಕಳಿಗೆ ಕೋಲ್ಡ್ ಕೂಡ ಆಗಲ್ಲ. ಇದನ್ನು ಕುಡಿದ್ರೆ ತುಂಬ ಅಂದರೆ ತುಂಬ ದೇಹಕ್ಕೆ ಒಳ್ಳೆಯದು. ಮತ್ತು ಈ ಬಿಸಿಲಲ್ಲಿ ಕುಡಿಯುವುದರಿಂದ ದೇಹಕ್ಕೆ ಬೇಕಾಗುವಂಥ ಒಂದು ಪೋಷಕಾಂಶ ಕೂಡ ರಾಗಿಯಲ್ಲಿ ಸಿಗುತ್ತೆ. ರಾಗಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ರಾಗಿ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ. ನಾನು ಚಿಕ್ಕ ಮಗು ಇರುವ ಮಕ್ಕಳಿಗೆ ಇದನ್ನೇ ಕೊಟ್ಟಿದ್ದು. ಇವಾಗ ನಾವು ಗ್ರೈಂಡ್ ಮಾಡಿ ನೀರನ್ನು ಕುಡಿಯೋದು. ಇಲ್ಲಾದರೆ ನೀವು ಇದು ರಾಗಿ ಮಣ್ಣಿ ಮಾಡಿ ಕೂಡ ತಿನ್ಬೋದು. ಯಾವ ಥರ ಬೇಕಾದರೂ ನಮಗೆ ನೀರು ಬೇಕು. ಯಾಕಂದರೆ ರಾಗಿಯ ನೀರು ಜ್ಯೂಸ್ ಥರ ಮಾಡಿ. ಯಾಕಂದರೆ ನಮ್ಮ ಈಗ ತುಂಬ ಹೀಟ್ ಇರುವ ಕಾರಣ ನಮಗೆ ಅದೇ ಬೇಕಾಗಿರುತ್ತದೆ. ಅದಕ್ಕೆ ಇದನ್ನು ನಾನು ಈ ರೀತಿಯಾಗಿ ಮಾಡ್ತೀನಿ. ನೋಡಿ, ಇದು ರಾಗಿ ಆಯಿತು. ರಾಗಿಯ ಕೆಲವು ಉಪಯೋಗಗಳೆಂದರೆ, ನಾವು ರಾಗಿಯನ್ನು ತಿನ್ನೋದರಲ್ಲಿ ರಾಗಿಯಲ್ಲಿ ಕಾರ್ಬೋಹೈಡ್ರೇಟ್ ಹೆಚ್ಚಿರುತ್ತದೆ. ದೇಹಕ್ಕೆ ದಿನಪೂರ್ತಿ ಶಕ್ತಿಯನ್ನು ಕೊಡುತ್ತದೆ ಇದು. ಹಾಗೆ ನಮ್ಮ ಕ್ಯಾಲ್ಸಿಯಮ್ಮು ಹೆಚ್ಚು ಮಾಡುತ್ತೆ ರಾಗಿ ಹಾಳು. ಮತ್ತು ಇದು ಆಯಿತು ನೋಡಿ. ಹಾಗೆಯೇ ಮಹಿಳೆಯರಿಗೆ ತುಂಬ ಉಪಯೋಗ ಇದೆ. ಇದರಲ್ಲಿ ತೂಕ ಕಡಿಮೆ ಮಾಡಲು ರಾಗಿಯಲ್ಲಿ ಫೈಬರ್ ಹೆಚ್ಚು, ಹೊಟ್ಟೆ ತುಂಬಿದ ಅನುಭವ ಕೊಡುತ್ತದೆ. ಅತಿಯಾಗಿ ತಿನ್ನುವುದನ್ನು ಕಡಿಮೆ ಮಾಡುತ್ತದೆ. ಆ ರೀತಿಯೆಲ್ಲ ಕೆಲವೊಂದು ನಮ್ಮ ಉಪಯೋಗಗಳು ಇದರಲ್ಲಿ ಇರುತ್ತವೆ. ಶುಗರ್ ಕಂಟ್ರೋಲನ್ನು ಮಾಡುತ್ತದೆ. ಮಧುಮೇಹ ಇರುವವರಿಗೆ ರಾಗಿ ತುಂಬ ಒಳ್ಳೆಯದು. ರಕ್ತದಲ್ಲಿ ಶುಗರ್ ಮಟ್ಟವನ್ನು ನಿಯಂತ್ರಿಸಲು ತುಂಬ ಉಪಯೋಗ ಇದು ಸಹಾಯ ಮಾಡುತ್ತದೆ ನಮಗೆ. ಶುಗರನ್ನು ನಿಯಂತ್ರಣ ಮಾಡಲು, ಜೀರ್ಣಕ್ರಿಯೆಯನ್ನು ಸುಧಾರಣೆ ಮಾಡುತ್ತದೆ. ಫೈಬರ್ ಇರುವುದರಿಂದ ಜೀರ್ಣಕ್ರಿಯೆ ಸರಿಯಾಗಿರುತ್ತದೆ ಇದರಲ್ಲಿ, ತುಂಬ ಚೆನ್ನಾಗಿ. ಅದಕ್ಕೋಸ್ಕರ ಚಿಕ್ಕ ಮಕ್ಕಳಿಗೆ ಪ್ರತಿ ಒಂದು ಫುಡ್ ಕೊಡುವ ಮೊದಲು 6 ತಿಂಗಳಿಗೆ ನಾವು ರಾಗಿಯನ್ನೇ ನಾವು ಇದು ಮಾಡ್ತೀವಿ ಅಂದರೆ ಅದರಲ್ಲಿ ಇರುವ ಒಂದು ಬೆನಿಫಿಟ್ ಬಗ್ಗೆ ತುಂಬ ಅಂದರೆ ತುಂಬಾ ಇದೆ ಅದರಲ್ಲಿ.
ರಾಗಿಯಲ್ಲಿ ಐರನ್ ಇದೆ, ಹಿಮೋಗ್ಲೋಬಿನ್ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಐರನ್ ಇರುವುದರಿಂದ ಹಿಮೋಗ್ಲೋಬಿನ್ ಕೂಡ ಹೆಚ್ಚು ಆಗುತ್ತೆ ಇದರಲ್ಲಿ. ಆದ್ದರಿಂದ ರಾಗಿಯನ್ನು ನಾವು ಆದಷ್ಟು ನಾವು ಉಪಯೋಗ ಮಾಡೋದ್ರಿಂದ ದೇಹಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ನಾವು ಬೇಸಿಗೆ ಕಾಲದಲ್ಲಿ ಉಪಯೋಗ ಮಾಡಿದರೆ ದಿನಪೂರ್ತಿ ನಾವು ಚೆನ್ನಾಗಿರ್ಬೋದು. ಇದನ್ನು ನಾನು ಇನ್ನೂ ತೊಳೆಯುವುದಿಲ್ಲ, ಹಾಗೇ ಹಾಕಿ ಮಿಕ್ಸಿಯಲ್ಲಿ ಹಾಕಿ ಬೆಲ್ಲ ಹಾಕಿ ಗ್ರೈಂಡ್ ಮಾಡ್ತೀನಿ. ಸಿಗ್ತೀನಿ ಆಮೇಲೆ. ಈಗ ನೋಡಿ ಗ್ರೈಂಡ್ ಮಾಡಲಿಕ್ಕಂತ ನಾನು ಈಗ ಏನೆಲ್ಲ ಹಾಕಿದ್ದೀನಿ ನೋಡಿ, ಏನೂ ಹಾಕಿಲ್ಲ. ಗ್ರೈಂಡ್ ಮಾಡಲಿಕ್ಕೆ ರಾಗಿಯನ್ನು ಹಾಕಿದ್ದೀನಿ ಅಷ್ಟೇ. ರಾಗಿ ಹಾಕಿ ಅದಕ್ಕೆ ಒಂದು ಬೆಲ್ಲ ಹಾಕ್ತೀನಿ. ನಾವು ಹೆಚ್ಚಾಗಿ ಕಪ್ಪು ಬೆಲ್ಲನೇ ಯೂಸ್ ಮಾಡೋದು ಗೊತ್ತುಂಟು ನಿಮಗೆ. ನಮಗೆ ರುಚಿಗೆ ಎಷ್ಟು ಅನುಗುಣವಾಗಿ ಬೇಕೋ ಅಷ್ಟು ಬೆಲ್ಲವನ್ನು ಹಾಕ್ತೀನಿ. ಇದು ತುಂಡು ಬೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಈಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಒಂದು ಸಾರಿ ಗ್ರೈಂಡ್ ಮಾಡ್ಕೊಂಡು ಬಂದೆ, ಅದನ್ನು ತೆಗೆದು ಮತ್ತೊಂದು ಸರ್ತಿ ಗ್ರೈಂಡ್ ಮಾಡ್ಕೊಂಡು ಬರುವ. ಎಲ್ಲನೂ ಒಂದೇ ಸರ್ತಿ ಆಗೋದಿಲ್ಲ. ಇದನ್ನು ಇದು ಮಾಡಿ ಇನ್ನೊಂದು ಸರ್ತಿ ಗ್ರೈಂಡ್ ಮಾಡ್ಕೊಂಡು ನೋಡಿ. ಕಷಾಯ ರೆಡಿ ಆಯಿತು. ಇದು ಜ್ಯೂಸು. ಇದನ್ನು ನಾವು ಫ್ರಿಜ್ಜಲ್ಲಿ ಇಡೋದು, ಮತ್ತು ಒಂದು ಅರ್ಧ ಗಂಟೆ ಬಿಟ್ಟು ಕುಡಿಬೇಕು. ತುಂಬ ಅಂದರೆ ತುಂಬ ದೇಹಕ್ಕೆ ಒಳ್ಳೆಯದು, ತಂಪನ್ನು ಕೊಡುತ್ತೆ ನಮಗೆ. ನೋಡಿ ನನ್ನ ಈ ರಾಗಿ ಜ್ಯೂಸನ್ನು ನೀವು ಕೂಡ ಇಷ್ಟಪಟ್ಟಿರ್ಬೋದು ಅಂತ ಅನ್ಕೋತೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈ ರಾಗಿ ಜ್ಯೂಸು ನಾವು ಕುಡಿದ್ರೆ ನಮಗೆ ಬೇಸಿಗೆ ಕಾಲದಲ್ಲಿ ದೇಹಕ್ಕೆ ತಂಪು ಕೂಡ ನೀಡುತ್ತೆ. ಹಾಗೆ ನಮ್ಮ ದಿನ ಪೂರ್ತಿ ನಮಗೆ ಒಂದು ಸ್ಟ್ರೆಂತನ್ನು ಕೂಡ ನೀಡುತ್ತೆ. ದೇಹಕ್ಕೆ ಒಂದು ದಿನ ಪೂರ್ತಿ ಒಂದು ಉಲ್ಲಾಸ ಥರ ನೀಡುತ್ತೆ ನಮಗೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಖಂಡಿತ ಮರಿಬೇಡಿ. ಇನ್ನೊಂದಲ್ಲಿ ವಿಡಿಯೋದಲ್ಲಿ ಸಿಗುವವರೆಗೆ ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಬಾಯ್.